ಚಾಂಪಿಯನ್ ಟ್ರೋಫಿಯ ಸೆಮಿಫೈನಲ್ ಸೋಲುತ್ತಿದ್ದಂತೆಯೇ ದಿಢೀರಂತ ಓಡಿಐಗೆ ಗುಡ್ ಬೈ ಹೇಳಿದ ಸ್ಟೀವನ್ ಸ್ಮಿತ್. ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದಕ್ಕೆ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ, ನಮಗೆ ಗೊತ್ತಿರಬಹುದು ನಿನ್ನೆ ನಡೆದಂತಹ ಸೆಮಿಫೈನಲ್ ಚಾಂಪಿಯನ್ ಟ್ರೋಫಿನಲ್ಲಿ ಅಜೇಯವಾಗಿ ನಾಯಕ ಸ್ಟೀವನ್ ಸ್ಮಿತ್ ಅವರು 71 ರನ್ಗಳನ್ನು ಹೊಡೆದರು ಸ್ನೇಹಿತರೆ. ತಂಡದ ಉತ್ತಮ ಸ್ಕೋರ್ಗಾಗಿ ಅವರೇ ಸೆಣಸಾಡಿದರು, ಬಟ್ ಕೊನೆಗೆ ಅವರು ಔಟಾಗಿ ನಡೆದರು ಸ್ನೇಹಿತರೆ. ಇದೀಗ ಅವರು ODI ಫಾರ್ಮೆಟ್ಗೆ ಈಗ ರಿಟೈರ್ಮೆಂಟ್ನ ಕೊಟ್ಟರು. ಯಾಕೆ ಕೊಟ್ರಪ್ಪ, ಏನು ಕೊಟ್ಟರು, ಎಷ್ಟು ರನ್ ಹೊಡೆದಾರ ODI ಫಾರ್ಮೆಟ್ನಲ್ಲಿ ಅಂತ ಹೇಳ್ಕೊಂಡು ನೋಡೋದಾದ್ರೆ, ODI ಫಾರ್ಮೆಟ್ಗೆ ಅವರು ರಿಟೈರ್ಮೆಂಟ್ನ ಕೊಟ್ಟ ನಂತರ ಒಂದು ಹೇಳಿಕೆಯನ್ನು ಹೇಳಿದ್ರು ಸ್ನೇಹಿತರೆ. ಏನಪ್ಪ ಅಂದ್ರೆ, ದಾರಿ ಬದಲಿಸಿಕೊಳ್ಳೋದು ಇದು ಸರಿಯಾದ ಸಮಯ ಎಂದು ನಾನು ಭಾವಿಸಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಅದಲ್ಲದೆ ಇನ್ನೊಂದು, ಇದು ಉತ್ತಮ ಪ್ರಯಾಣವಾಗಿದೆ, ಇದರಲ್ಲಿ ನಾನು ಪ್ರತಿ ಕ್ಷಣವನ್ನು ಆನಂದಿಸಿದ್ದೇನೆ. ಅದಲ್ಲದೆ ನಾನು 2 ವಿಶ್ವಕಪ್ನ ರೂವಾರಿಯಾಗಿದ್ದೇನೆ ಅಂತ ಹೇಳ್ಕೊಂಡು ಇದೀಗ ಹೇಳಿದ್ದಾರೆ ಸ್ನೇಹಿತರೆ. ಹೌದು, ಇವರು 2 ವಿಶ್ವಕಪ್ನಲ್ಲಿ ಇವರು ಗೆದ್ದಿದ್ದಾರೆ, ಅದರಲ್ಲಿ ಕೂಡ ಇವರು ಪಾರ್ಟ್ ಆಗಿದ್ರು ಅಂತಲೇ ಹೇಳ್ಬೋದು. 2 ವಿಶ್ವಕಪ್ಪನ್ನು ಅದು ODI ಫಾರ್ಮೆಟಲ್ಲಿ ಗೆಲ್ಲೋದಂದರೆ ಅಷ್ಟು ಸುಲಭನ ಸ್ನೇಹಿತರೆ. ಅದು ನಮ್ಮ ಸ್ಟೀವನ್ ಸ್ಮಿತ್ ಅವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದೀಗ ಅವರು ODI ಫಾರ್ಮೆಟ್ಗೆ ರಿಟೈರ್ಮೆಂಟ್ನ ಕೊಟ್ಟರು. ಅಂದರೆ 2027ರ ವರ್ಲ್ಡ್ ಕಪ್ಪಿಗೆ ಇವರು ಈಗಲಿಂದಲೇ ಯಂಗ್ಸ್ಟಾರ್ಗಳು ಪ್ರಿಪೇರ್ ಆಗ್ತಾ ಹೋಗಲಿ, ಈಸಿ ಆಗುತ್ತೆ ಅವರಿಗೆ ಅಂತ ಹೇಳ್ಕೊಂಡು ರಿಟೈರ್ಮೆಂಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ, ಒಂದು ವೇಳೆ ವರ್ಲ್ಡ್ ಕಪ್ ಏನಾದರೂ ಸನಿ ಬಂತು ಆವಾಗ ರಿಟೈರ್ಮೆಂಟ್ ಕೊಟ್ಟರು ಅಂದರೆ ಅವರಿಗೆ ಅಷ್ಟೊಂದು ಇದು ಆಗೋದಿಲ್ಲ. ಇದೀಗ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ಕೊಂಡು ನನ್ನ ಅನಿಸಿಕೆ ಸ್ನೇಹಿತರೆ. ಈಗ ಗೊತ್ತಿರ್ಬೋದು ನಮ್ಮವ್ರು ಯಾವ ರೀತಿ ಮಾಡಿದ್ರು ಅಂತ ಹೇಳ್ಕೊಂಡು, ಮಾಡಿದ್ರೆ ಆ ರೀತಿ ಮಾಡಬೇಕು. ಅದು ಸನಿ ಬಂದ ಮೇಲೆ ರಿಟೈರ್ಮೆಂಟ್ ಕೊಟ್ಟರೆ ಈಗ ನೆಕ್ಸ್ಟ್ ಪ್ಲೇಯರ್ಗಳಿಗೆ ಆಡೋದು ಅಷ್ಟು ಕಷ್ಟನೇ ಆಗಿಬಿಡುತ್ತೆ. ಈ ರೀತಿ ಮಾಡಿದ್ದು ಒಂಥರ ಒಳ್ಳೆಯದೇ. ಇನ್ನು ಎಷ್ಟು ರನ್ ಹೊಡೆದಾರು, ಎಷ್ಟು ಆಟ ಆಡಿದ್ದಾರೆ ಅಂದ್ರೆ, ODI ಫಾರ್ಮೆಟ್ನಲ್ಲಿ ಇವರು 170 ODI ಆಟಗಳನ್ನು ಆಡಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಇವರು ಬರೋಬ್ಬರಿ 5800 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅದರಲ್ಲಿ ಸೆಂಚುರಿ ಎಷ್ಟದಾವಪ್ಪ ಅಂದ್ರೆ 12 ಸೆಂಚುರಿಗಳಿದ್ದವು ಸ್ನೇಹಿತರೆ ಇದರಲ್ಲಿ. ಮತ್ತು ಅದಲ್ಲದೆ 35 ಹಾಫ್ ಸೆಂಚುರಿಗಳನ್ನು ಇವರು ಒಳಗೊಂಡಿದ್ದಾರೆ. ಇನ್ನೊಂದು ನೋಡೋದು ಏನಪ್ಪ ಅಂದರೆ, ODIನಲ್ಲಿ ಆಸ್ಟ್ರೇಲಿಯಾ ಪರ ಅತಿ ಹೆಚ್ಚು ರನ್ ಗಳಿಸಿದಲ್ಲ 12ನೇ ಆಟಗಾರರು ನಮ್ಮ ಸ್ಟೀವನ್ ಸ್ಮಿತ್ ಅವರು ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅದಲ್ಲದೆ 2015 ಮತ್ತು 2023 ODI ವಿಶ್ವಕಪ್ನ ಇವರು ಆಟಗಾರರಾಗಿದ್ದರು ಸ್ನೇಹಿತರೆ. ಈಗಾಗಲೇ ನಾನು ಹೇಳಿದಾಗೆ 2ರಲ್ಲೂ ಇವರು ಭಾಗವಹಿಸಿದ್ರು, 2ರಲ್ಲಿ ಪ್ಲೇಯರ್ಗಳಾಗಿ ಹೊರಹೊಮ್ಮಿದ್ರು ಸ್ನೇಹಿತರೆ ಇವರು. ಇನ್ನು ಅದಲ್ಲದೆ ನಾಯಕನಾಗಿ ಕೆಲವೊಂದಿಷ್ಟು ಮ್ಯಾಚ್ಗಳನ್ನು ಇವರು ಲೀಡ್ ಮಾಡಿದ್ದಾರೆ. ಯಾವ್ಯಾವ ಅಂದ್ರೆ, ಇವರು ನಾಯಕನಾಗಿ 64 ಮ್ಯಾಚಸ್ಗಳನ್ನು ಲೀಡ್ ಮಾಡಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಇವರು 32 ಮ್ಯಾಚಸ್ಗಳನ್ನು ಗೆಲ್ಲಿಸಿದ್ದಾರೆ. ಅದರಲ್ಲಿ 28 ಮ್ಯಾಚ್ಗಳೆಲ್ಲ ಸೋತಿದ್ದಾವೆ. ಇನ್ನು 4 ನೋ ರಿಸಲ್ಟ್ ಅದಾವು. ಇನ್ನು ಇವರು ಕ್ಯಾಚ್ ಎಷ್ಟು ಹಿಡಿದಾರಪ್ಪ ಅಂದ್ರೆ 90 ODI ಫಾರ್ಮೆಟ್ನಲ್ಲಿ ಇವರು ಕ್ಯಾಚಸ್ಗಳನ್ನು ಹಿಡಿದಾರೆ ಸ್ನೇಹಿತರೆ. ಇನ್ನೊಂದು ಏನು ಹೇಳ್ಯಾರಂದ್ರೆ, ನಾನು ಟೆಸ್ಟ್ ಫಾರ್ಮೆಟ್ಗೆ ಇನ್ನೂ ಕಾನ್ಸಂಟ್ರೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟೆಸ್ಟ್ ಫಾರ್ಮೆಟ್ ಆಗಿರ್ಬೋದು, T20 ಫಾರ್ಮೆಟ್ ಇವರು ಇನ್ನೂ ಆಡ್ತಾರೆ, ಅವುಗಳಿಗೆ ರಿಟೈರ್ಮೆಂಟ್ ಕೊಟ್ಟಿಲ್ಲ. ಬಟ್ ODI ಫಾರ್ಮೆಟ್ಗೆ ಸಾಕಿನ್ನು ಅಂತ ಹೇಳ್ಕೊಂಡು ಇದೀಗ ಹೇಳಿದ್ದಾರೆ ಸ್ನೇಹಿತರೆ. ಇದು ಒಂಥರ ನಮಗೂ ಚಲೋನೇ ಅನಿಸೈತಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಮತ್ತೆ ಸಿಗೋಣ.